Hello, welcome back to my YouTube channel. ನಾವು ಇವಾಗ ಓರಿಯನ್ ಮಾಲ್ಗೆ ಹೋಗ್ತಾ ಇದೀವಿ. ವೀಕೆಂಡ್ ಅಲ್ವಾ, ಎಲ್ಲೂ ಈಚೆ ಹೋಗಿಲ್ಲ. ಸೊ ಇಲ್ಲೇ ಎಲ್ಲಾದ್ರೂ ಹೋಗೋಣ ಅನ್ಬಿಟ್ಟು ಇವಾಗ ಓರಿಯನ್ ಮಾಲ್ಗೆ ಹೋಗ್ತಾ ಇದೀವಿ. ಏನೋ ಒಂದು ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ಮೋಸ್ಟ್ ಓರಿಯನ್ ಮಾಲ್ ಹತ್ರ ಇದೀವಿ. ಆಕ್ಚುಲಿ ಏನಂದ್ರೆ ಅಚಲ್ ಅವರು ಗೋಪ್ರೋ ತಗೋಬೇಕಂತ ಸುಮಾರು ದಿನ ಅನ್ಕೊಳ್ತಾ ಇದ್ರು, ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ನೋಡೋಣ ಅಂತ ಹೋಗ್ತಾ ಇದೀವಿ. ನೋಡೋಣ. ನೋಡಿ ಎಷ್ಟು ಫುಲ್ ಜಾಮ್ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಓಡಾಡೋದೇ ಕಷ್ಟ, ಅದರಲ್ಲೂ ಕಾರಲ್ಲಿ ಓಡಾಡೋದು ಇನ್ನೂ ಕಷ್ಟ. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. Korean Mall. ಆಕ್ಚುಲಿ ಇಲ್ಲಿ ಟಾಪ್ ಚೆಕಿಂಗ್ ಇದೆ. ಇವತ್ತೇನೋ ನೈಟ್ ಚೆಕ್. Done? Thank you. ಓ ಹೆಣ್ಮಗು ಯಾವೂರ ನೀವು? ವೇಟ್ ಅವ್ರು ಗೋ ಅಂತ ಇದ್ದಾರೆ. ಆ ಕಡೆಯಿಂದ ಮನುಷ್ಯರು ಬರ್ತಾ ಇದಾರಲ್ಲ. ಇಲ್ಲಿ ನೋಡ್ ನನ್ನ ತೋರ್ಸ್ಮಾ. ಬೆಂಗಳೂರಲ್ಲಿ ಇಲ್ಲೇ ಇಷ್ಟು ಜನ ಇದ್ದಾರೆ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಇರ್ಬೋದು? ಮಾಲಲ್ಲೇ ಇಷ್ಟೊಂದಿದ್ದಾರೆ. ಹೌದು ವಿದ್ಯಾರ್ಥಿ. ನಾನು, ಶರ್ವಿನ್, ಅಚಲ್ ಆ್ಯಂಡ್ ನಿರಿಕಾ, ನಾವು 4 ಜನ ಬಂದಿದ್ದೀವಿ. ಈಗ ರಿಲಯನ್ಸ್ ಡಿಜಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಇವ್ನು ನನ್ನ ತಮ್ಮ, ಇವನು ಇಲ್ಲೇ ವರ್ಕ್ ಮಾಡೋದು. ಸೊ ನಾವು ಇಲ್ಲೇ ಬಂದೀವಿ. ಹಾಯ್ ಹರೀಶ್. ಒಂದೇ ಪೀಸ್ ಇರೋದು. ಡುಮ್ಮ ಹೊಡಿದ್ದಾರೆ ಸರ್. ತುಂಬ ಡಮ್ಮ ಚೆನ್ನಾಗಿದೆ. ನನ್ನ ಐಫೋನು ಇಲ್ಲೇ ತಗೊಳ್ಳೋದು. ನಾವು ಇವ್ರು ನೋಡಿ ತಗೊಳಕ್ ಬಂದಿರೋದು ಗೋಪ್ರೋ, ಇವ್ರು ನೋಡ್ತಾ ಇರೋದು ಕ್ಯಾಮ್ರಾ ನೋಡ್ತಾ ಇದ್ದಾರೆ. ಗೋಪ್ರೋ ತಗೊಳಕ್ ಬಂದಿರೋದು, ಇವರು ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ತಗೊಳ್ತೀರಾ ಗೋಪ್ರೋ ತಗೋತೀರಾ? ಶರ್ವಿನ್ ಫೋಟೋ ಕ್ಲಿಕ್ ಮಾಡಬೇಡಿ.
ನನ್ನ ತಮ್ಮ ಹೇಳಿದ್ನಲ್ಲ ಹರೀಶ್ ಅಂತ, ಅವ್ನು ಇಲ್ಲೇ ಕೆಲಸ ಮಾಡೋದು ಮ್ಯಾನೇಜರ್ ಆಗಿ. ಸೊ ನಾವು ಆಲ್ಮೋಸ್ಟ್ ಏನೇ ಬೇಕಿದ್ರು ಇಲ್ಲಿಗೆ ಬರ್ತೀವಿ, ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಐಟಮ್ಸ್ಗೆಲ್ಲ. ನಮ್ಮ ನಿಧಿಕರ್ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ, ಕ್ಯಾಮ್ರಾಮನ್ ಆಗಿದ್ದಾರೆ. ನೋಡಿ ಇವ್ರು ನೋಡಿ ಮೆಮೊರಿ ಕಾರ್ಡ್ ಇಲ್ಲಿ ಬಂದು. ನಿಮ್ಮ ಮೋಟೋ ಬ್ಲಾಗ್ ಬಗ್ಗೆ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ, ಸ್ವಲ್ಪ ಹೇಳಿ. ಇಲ್ಲಿ ಪ್ರೊಸೀಜರ್ ನಡೀತಾ ಇದೆ, ನನ್ನ ತಮ್ಮ ಮಾಡಿಸ್ತಾ ಇದ್ದಾನೆ. ನೋಡಿ ಇವರೆಲ್ಲ ತರಲೆ ಥರ ಆಟ ಆಡ್ಕೊಂಡು ಪುಟ್ಟ ತರಲೆಗಳಾಗ್ಬಿಟ್ಟವ್ರೆ. ನೋಡಿ ಇವನು ನೋಡ್ರಿ, ರಿಮೋಟ್ ವರ್ಕ್ ಆಗ್ತಾ ಇಲ್ವಂತೆ. Unboxing time. Wow, congratulations and all the best for your motor vlogging. ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಚಲ್ ಅವರು. ಸೊ ಅದಕ್ಕೋಸ್ಕರ ಗೋಪ್ರೋ ತಗೊಳ್ತಾ ಇದ್ದಾರೆ. ಸುಮಾರು ದಿನದ ಅಂದ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗೂ ಗೋಪ್ರೋ ನೋಡಿದ್ವಿ, ಬಟ್ ತಗೊಂಡಿರ್ಲಿಲ್ಲ. ಫೈನಲಿ ಗೋಪ್ರೋ ತಗೊಳ್ತಾ ಇದ್ದೀವಿ. ಬ್ಯಾಟ್ರಿನೇ ಹಾಕಿಲ್ಲ, ಬೇಗ ನಾಟ್ ಈವನ್ 10 minutes ಎಲ್ಲ ಪ್ರೊಸೀಜರ್ ಮುಗ್ದೋಯ್ತು, ಪೇಮೆಂಟು ಎಲ್ಲ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಜಗದೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವರೇ ನಮಗೆ ಬೇಗ ಬೇಗ ಬಿಲ್ಲಿಂಗ್ಗೆ ಎಲ್ಲ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಒಂಚೂರು ಇದೆ, ಈ ಕಡೆ ವೆರಿ ಮಾಡಿ ಫುಲ್ಲು ಖುಷಿ ಜಾಸ್ತಿ ಆಗ್ಬಿಟ್ಟಿದೆ ಅಚಲ್ ಅವರಿಗೆ. ಅವನಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಹರಿ ಬಾಯ್ಪ. ಆ್ಯಂಡ್ ನಿಮ್ಗೆ ಏನಾದರೂ ಬೇಕು ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾರಾದರೂ ಓರಿಯನ್ ಮಾಲ್ಗೆ ಬಂದರೆ ರಿಲಯನ್ಸ್ ಡಿಜಿಟಲಲ್ಲಿ ಇರ್ತಾನೆ ನನ್ನ ತಮ್ಮ. ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಅವ್ರ ಹೆಸರು ಹರೀಶ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನಾದರೂ ತಿನ್ನೋಣ ಅದು ಕೂತ್ಕೊಂಡು ಬನ್ನಿ, ಫುಲ್ಲು ರಶ್ ಇದೆ. ನೋಡಿ ತರಲೆ
ಆಡ್ತಾ ಇದ್ದಾರೆ ನೋಡಿ. ನೋಡಿ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ ಕಾರ್. ಇದನ್ನ ತಗೊಳ್ಳೋ ಸಿರಿಲ್ ಕಾರ್ನೇ ಮರ್ತ್ಬಿಟ್ಟಿದೀವಿ ನಾವು ಎಲ್ಲಿಗೆ. ಇಲ್ಲೆಲ್ಲ ಪಿಲ್ಲರ್ ನೆನ್ಪಿಟ್ಕೋಬೇಕಂತೆ. ಪಿಲ್ಲರ್ ಎಲ್ಲಿಂದ ನೆನ್ಪಿಟ್ಕೊಳ್ಳೋಣ, ನಮ್ಮ ಮನಸ್ಸು ನಮಗೆ ಒಳ್ಳೇದು. ಎಂಟ್ರಿ ಪಕ್ಕದಲ್ಲೇ ಇತ್ತು ನೋಡಿ ಆಲ್ಮೋಸ್ಟ್. ಒಬ್ಬೊಬ್ರು ಒಂದೊಂದು ಕಡೆ ಶರ್ವಿನ್ ನೋಡಿ ಅಲ್ಲಿ ಹೋಗ್ತಿದ್ದಾನೆ. ಒಂದು ಏನು ನೋಡ್ಕೊಳ್ತಲ್ಲ, ಒಂದು ಫ್ಲೋರ್ ಫುಲ್ಲು ಸುತ್ತಿದ್ದೀವಿ ಕಾರ್ ಪಾರ್ಕಿಂಗ್ಗೆ. ಇವಾಗ ಮೇಲೆ ಹೋಗ್ತಾ ಇದೀವಿ. ಫೈನಲಿ ಕಾರ್ ಸಿಕ್ತು. ಶರ್ವಿನಲ್ಲಿ ಎಲ್ಲರೂ ಒಂದೊಂದು ಕಡೆ ಹುಡುಕಿದ್ವಿ. ಶರ್ವಿನ್ ಎಲ್ಲಿ? ಪಾಪ ನೋಡಿ ಮಗು ಸುಸ್ತಾಗೋಗಿದೆ. ರಾಮೇಶ್ವರಂ ರಿನೋವೇಟ್ ಆಗಿ ಹೊಸಾಗಿ ಮಾಡಿದ್ದಾರೆ ತಿರ್ಗಾ. ಮತ್ತೆ ಖುಷಿ ಆಗುತ್ತೆ ಆ್ಯಕ್ಚುಲಿ, ತುಂಬ ಟೇಸ್ಟ್ ಇರುತ್ತೆ ರಾಮೇಶ್ವರಮಲ್ಲಿ. ಆ್ಯಂಡ್ ಆ ಇನ್ಸಿಡೆಂಟ್ ಆಗಿದ್ದು ಸಖತ್ ಬೇಜಾರಾಯಿತು. ಬಟ್ ದೇ ಆರ್ ಡೂಯಿಂಗ್ ಅಗೈನ್. ಆಲ್ ದ ಬೆಸ್ಟ್. ಊಟ ಮಾಡೋಣ ಅಂತ ಹಳ್ಳಿ ಮನೆಗೆ ಬಂದ್ವಿ. ಇವತ್ತು ವೆಜ್ ಡೇ, ಸೊ ಹಳ್ಳಿ ಮನೆಗೆ ಬಂದ್ವಿ. ನೋಡಿ 10 ಗಂಟೆಗೆ ಬಂದಿದ್ದೀವಿ. 10 ಗಂಟೆ ರಾತ್ರಿ ಆಗಿದೆ. ಸೊ ನಾವೇ ಲಾಸ್ಟ್ ಟೋಕನ್ ಕೊಟ್ಟಿದ್ದು. ಅವ್ರು ನಮಗೂ ಇಲ್ಲ ಅಂದರು, ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಕೊಟ್ಟರು, ನಮಗೆ ಟೋಕನ್ ಕೊಟ್ಟರು. 10 ಗಂಟೆ ಆಗಿದೆ. 10 ಗಂಟೆ ಕ್ಲೋಸ್ ಅನಿಸುತ್ತೆ ಇಲ್ಲಿ. ಊಟ ಮಾಡೋಣ, ಸುಸ್ತಾಗ್ತಾ ಇದೆ, ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡೋಣ. ಇವತ್ತು ಅಚ್ಚಲ್ ಅವ್ರದ್ದು ಪಾರ್ಟಿ, ಗೋಪುರ ತಗೊಳ್ತಾ ಇದ್ದಾರಲ್ಲ, ಸೊ ಪಾರ್ಟಿ ಕೊಡ್ತಾ ಇದ್ದಾರೆ. ಟೈಮ್ ನೋಡಿ 10 ಗಂಟೆ ಆಗಿದೆ. ಇವಾಗ ಫುಲ್ ಮೀಲ್ಸ್ ತಿನ್ನಕ್ಕೆ ಕರ್ಕೊಂಡು ಬಂದಿರೋದು. ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಯೋಚನೆ ಮಾಡಿ, 10 ಗಂಟೆಗೆ ಬಂದ್ಬಿಟ್ಟು ಫುಲ್ ಮೀಲ್ಸ್. ಶರ್ವಿನ್ ಹೊಟ್ಟೆ ಹಸಿತಾ ಇದೆ, ಊಟ ಬೇಕು ಅಂದ. ಸೊ ಇದಕ್ಕೆ ನಿಮಗೆ ಬೇಡವಾ ಊಟ ಫುಲ್ ಮೀಲ್ಸು? ಅಜ್ಜಲ್ಲಿ ಅವ್ರು ಲೈಟ್ ಬಿಡ್ಬೇಕಂತ ಇಲ್ಲಿ. ಇವರಿಬ್ರಿಗೂ ಹೊಟ್ಟೆ ಹಸಿತಾ ಇದೆ ಅಂತೆ, ಫುಲ್ ಮೀಲ್ಸ್ ಇದೆ. ಆ್ಯಂಡ್ ಸುಮಾರು ವರ್ಷ ಆದಮೇಲೆ ಹಳ್ಳಿ ಮನೆಗೆ ಬಂದಿರೋದು ನಾನು. ಸೊ ಇವತ್ತು ವೆಜ್ ಡೇ ಬೇರೆ, ಅದಕ್ಕೋಸ್ಕರ ಹಳ್ಳಿ ಮನೆಗೆ ಬಂದಿರೋದು. ಲೆಟ್ಸ್ ಹ್ಯಾವ್ ಇಟ್. ಏನದು? ಲೆಮನ್ ಶರ್ಬತ್. ಶರ್ಬತ್. ನನ್ನ ಪ್ರಕಾರ ಲೆಮನ್ ಜ್ಯೂಸ್ 2 ರೇಟಿಂಗ್ ಕೊಡ್ತೀನಿ, 5 3. ಶರ್ವಿನ್ ನೋಡಿ ಎಲ್ಲದಕ್ಕೂ ರೇಟಿಂಗ್ಸ್ ಕೊಡ್ತಾ ಇದ್ದಾನೆ. ಇವರು ಕೇಳಿ ರೇಟಿಂಗ್. ಟೇಸ್ಟಿಯಾಗಿ ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಊಟ ಮಾಡಬೇಕು ಅಂದರೆ ವೆಜ್ಜಲ್ಲಿ ಹಳ್ಳಿ ಮನೆ ಮಹೇಶ್ವರಂ ಮನೆ ಹಳ್ಳಿ ಮನೆಗೆ ಬಂದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸೀಸನಲ್ ಫುಡ್ಸ್ ಎಲ್ಲ ಸಿಗುತ್ತೆ, ಆಯಾ ಸೀಸನ್ ಎಲ್ಲ ಸಿಗುತ್ತೆ. ಆ್ಯಂಡ್ ಮಾವಿನ ಸೀಸನ್, ಮಾವಿನಕಾಯಿ ಸೀಸನ್ ಅಂದಾಗ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮಾವಿನಕಾಯಲ್ಲಿ ಮಾಡಿರೋದೇ ಇರುತ್ತೆ. ಅವಾಗ ಹೊಸ್ತಿ ಬರೋಣ, ಬ್ಲಾಗ್ ಮಾಡೋಣ. ಬಿಸಿಬೇಳೆಭಾತ್ ಸಕ್ಕತ್ತಾಗಿದೆ, ಯಮ್ಮಿಯಾಗಿ. ಬಿಸಿಬೇಳೆಭಾತ್ ಎಲ್ಲ ಕಡೆಗೂ ಚೆನ್ನಾಗಿರಲ್ಲ, ಟೇಸ್ಟ್ ಅಮೇಜಿಂಗ್ ಆಗಿದೆ. ಫುಲ್ ಆಯಿತು. ಆ್ಯಂಡ್ ನೋಡಿ ಕೆಲವೊಬ್ರು ಏನಂದರೆ ಎಲೆ ಮೇಲೆ ಇವಾಗ ನಾನು ಆ್ಯಕ್ಚುಲಿ ನನಗೆ ಹೋಳಿಗೆ ಎಲ್ಲ ತಿನ್ನೋಕ್ಕಾಗಿಲ್ಲ, ಹೋಳಿಗೆ ಸ್ವೀಟ್ ಎಲ್ಲ ಚಂಪಾಕೊಂಡಿಲ್ಲ. ನಾನು ಬಾಯ್ಬಿಟ್ಟೆ ಕೇಳಿದೆ ಏನಾದರೂ ಇದೆಯಾ ಪ್ಯಾಕಿಂಗ್ ಇದೆ ಅಂತ. ಸೊ ಕೊಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ಸುಮ್ಮನೆ ಅದರಲ್ಲಿ ಬಿಸಾಕಿದ್ರೆ ವೇಸ್ಟ್ ಅಲ್ವಾ, ಊಟ ವೇಸ್ಟ್ ಮಾಡಬಾರ್ದು, ಅದಕ್ಕೋಸ್ಕರ. ಕ್ಲೋಸಿಂಗ್ ಟೈಮ್. ಸೊ ಓ ಹೆಣ್ಮಗು. ದಟ್ಸ್ ಆಲ್ ಫಾರ್ ಟುಡೇ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡೋದಂತೂ ಮರಿಬೇಡಿ. See you on next vlog. Until then, bye.